ಎಂದನಂತೆ ಸರ್ಕಾರ ನ್ಯಾಯ ಬೇಕು. ಎಲ್ಲಿಯವರೆಗೂ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಕನ್ನಡಿಗರ ಮನಸ್ಸಿಗೆ, ಕನ್ನಡಿಗರ ಕಣ್ಣಿಗೆ ಮಣ್ಣರಿಸುವಂಥ ಕೆಲಸ ಮತ್ತು ನೊಂದಂತಹ ಜೀವ ಕಳೆದುಕೊಂಡಂತಹ ಆತ್ಮಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಮತ್ತು ಕುಟುಂಬಗಳಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಮಾಡ್ತಾ ಇದೆ. ಅದನ್ನು ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಈ ತನಿಖೆ ಸಂಪೂರ್ಣ ಪಾರದರ್ಶಕವಾಗಬೇಕು. ಪ್ರತಿಯೊಂದು ಶವವನ್ನು, ಊಹಿತ ಜಾಗವನ್ನು ಅಗೆಯುವಾಗಲೂ ಕೂಡ ಹೇಗೆ ನಮ್ಮ ಕೋರ್ಟಿನ ಕಲಾಪಗಳು ಈಗ ಸಾರ್ವಜನಿಕರಿಗೆ ನೋಡಲಿಕ್ಕೆ ಸಿಗುತ್ತೆ, ಅದೇ ರೀತಿ ಈ ಪ್ರಕ್ರಿಯೆಗಳು ಕೂಡ ಸಾರ್ವಜನಿಕರಿಗೆ ನೋಡಲಿಕ್ಕೆ ಸಿಗುವಂಥ ರೀತಿ ಪಾರದರ್ಶಕ ತನಿಖೆ ಆಗಬೇಕು. ಮತ್ತು ನಿಜವಾದ ಅಪರಾಧಿಗಳಿಗೆ, ಯಾರು 10 ಜನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರಗೈದು ಕೊಲೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಪುರುಷರನ್ನು ಕೂಡ ಕೊಲೆಗೈದಿದ್ದಾರೆ, ಅವರೆಲ್ಲರಿಗೂ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಇಂತಹ ಅಪರಾಧ ಇನ್ನೆಂದೂ ಜಗತ್ತಿನಲ್ಲೇ ಅಥವಾ ದೇಶದಲ್ಲೇ ಮುಂದೆ ಆಗದಂತೆ, ಯಾವ ಪ್ರಭಾವಿಯೂ ಕೂಡ ಈ ಥರದ ಅಪರಾಧಗಳನ್ನು ಮಾಡದಂತೆ ಕಠಿಣ ಶಿಕ್ಷೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡುವಂಥ ಪ್ರಯತ್ನ ಮಾಡಬೇಕು. ಮತ್ತು ಅತಿ ವೇಗದಲ್ಲಿ ಈ ತನಿಖೆಯನ್ನು ನಡೆಸಬೇಕಂತ ಒತ್ತಾಯ ಮಾಡಿ ಇಂದು ಎಸ್. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ಮಹಿಳೆಯರು ಮತ್ತು ಮುಖಂಡರು ಸೇರಿ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಈ ಮನವಿಯನ್ನು ಸಲ್ಲಿಸುವ ಮೂಲಕ ಒತ್ತಾಯ ಮಾಡ್ತಾರೆ.